ಸೆಪ್ಟೆಂಬರ್ನಲ್ಲಿ ಭಾರಿ ಬದಲಾವಣೆ ಆಗುತ್ತೆ ಅಂತ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ ಕೆಎನ್ ರಾಜಣ್ಣ. ಆಶ್ಚರ್ಯಕರ ರೀತಿಯಲ್ಲಿ ಬದಲಾವಣೆ ಆಗುತ್ತೆ, ಆಶ್ಚರ್ಯಕರ ರೀತಿಯಲ್ಲಿ ಬದಲಾವಣೆ ಆಗುತ್ತೆ. ಅದು ಯಾರಿಗೆ ಆಘಾತ ತರುತ್ತೋ ಗೊತ್ತಿಲ್ಲ. ಕೆಎನ್ ರಾಜಣ್ಣ ಹಂಗೆ ಹೇಳಿದ್ದಾರೆ. ಹೊಸ ಬಾಂಬನ್ನು ಸಿಡಿಸಿದ್ದಾರೆ ಕೆಎನ್ ರಾಜಣ್ಣ. ಸೆಪ್ಟೆಂಬರ್ ಕಳೀಲಿ, ನೋಡುವಂತೆ ಇರಿ. ರಾಜ್ಯ ರಾಜಕೀಯದಲ್ಲಿ ಬದಲಾವಣೆಯ ಗಾಳಿ ತಣ್ಣಗೆ ಬೀಸ್ತಾ ಇದೆ. ಸೆಪ್ಟೆಂಬರ್ ಕಳೀಲಿ, ನೋಡ್ತಾ ಇರಿ ನೀವೇನಾಗುತ್ತೆ ಅಂತ ಹೇಳಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಅಲ್ಲಿಗೆ ಅರ್ಥ ಅನೇಕ ರೀತಿಯಲ್ಲಿ ಒಂದು ರೀತಿ ಭವಿಷ್ಯವನ್ನು ನುಡಿದಿದ್ದಾರೆ ಅಂತ ಕಾಣಿಸುತ್ತೆ ರಾಜಣ್ಣ ಒಂದು ಸ್ವಲ್ಪ ನೇರವಂತಿಕೆಯನ್ನು ಇಟ್ಟುಕೊಂಡಿರುವಂಥ ಮನುಷ್ಯ. ನೇರವಾಗಿ ಮಾತನಾಡ್ತಾರೆ. ಇರೋದನ್ನು ಇದ್ದ ಹಾಗೆ ಹೇಳಿಯೇ ರೂಢಿ ರಾಜಣ್ಣ ಅವರಿಗೆ. ಸೆಪ್ಟೆಂಬರ್ ಕಳೀಲಿ ಅಂತ ಇದ್ದೀನಿ. ಸೆಪ್ಟೆಂಬರ್ ಕಳೀಲಿ ಅಂತ ನನಗೆ ರಾಜ್ಯ ರಾಜಕೀಯಕ್ಕೆ ಆಮೇಲೆ ಶುರು ಆಗ್ತದೆ. ಸೆಪ್ಟೆಂಬರ್ ಅಲ್ಲಿ ಎಲ್ಲ ಬಹಳ ಕೂಲ್ ಆಗಿದೆ, ಎಲ್ಲ ತಣ್ಣ ಗಾಳಿ ಬೀಸ್ತಾ ಇದೆ. ಸೆಪ್ಟೆಂಬರ್ ಕಳೀಲಿ ಅಂತ ಇದ್ದೀನಿ. ಸೆಪ್ಟೆಂಬರ್ ಕಳೀಲಿ ಅಂತ ನನಗೆ ರಾಜ್ಯ ರಾಜಕೀಯಕ್ಕೆ ಆಮೇಲೆ ಶುರು ಆಗ್ತದೆ. ಸೆಪ್ಟೆಂಬರ್ ಅಲ್ಲಿ ಎಲ್ಲ ಬಹಳ ಕೂಲ್ ಆಗಿದೆ, ಎಲ್ಲ ತಣ್ಣ ಗಾಳಿ ಬೀಸ್ತಾ ಇದೆ. ಸೆಪ್ಟೆಂಬರ್ ಕಳೀಲಿ ಅಂತ ಇದ್ದೀನಿ. ಸೆಪ್ಟೆಂಬರ್ ಕಳೀಲಿ ಅಂತ ನನಗೆ ರಾಜ್ಯ ರಾಜಕೀಯಕ್ಕೆ ಆಮೇಲೆ ಶುರು ಆಗ್ತದೆ. ಸೆಪ್ಟೆಂಬರ್ ಅಲ್ಲಿ ಎಲ್ಲ ಬಹಳ ಕೂಲ್ ಆಗಿದೆ, ಎಲ್ಲ ತಣ್ಣ ಗಾಳಿ ಬೀಸ್ತಾ ಇದೆ. ಸೆಪ್ಟೆಂಬರ್ ಕಳೀಲಿ ಅಂತ ಇದ್ದೀನಿ. ಸೆಪ್ಟೆಂಬರ್ ಕಳೀಲಿ ಅಂತ ನನಗೆ ರಾಜ್ಯ ರಾಜಕೀಯಕ್ಕೆ ಆಮೇಲೆ ಶುರು ಆಗ್ತದೆ. ಕೆಎನ್ ರಾಜಣ್ಣ ಬಹಳ ತಾತ್ವಿಕವಾಗಿ ಮಾತನಾಡಿದ್ದಾರೆ. ಅನೇಕ ಅರ್ಥಗಳನ್ನು ಕೊಡುವ ರೀತಿಯಲ್ಲಿ ಮಾತನಾಡಿದ್ದಾರೆ. ಮೊದಲು ಮಾತು ಆರಂಭಿಸಿದಂಥ ಕೆಎನ್ ರಾಜಣ್ಣ ಸ್ಪಷ್ಟವಾಗಿ ಹೇಳಿದ್ದಾರೆ, 2013ರಿಂದ 2018ರವರೆಗೆ ಮುಖ್ಯಮಂತ್ರಿ ಅವಧಿಯಲ್ಲಿ ಸಿದ್ದರಾಮಯ್ಯ ಇದ್ರಲ್ಲ, ಆ ರೀತಿಯಲ್ಲಿ ಈಗಿಲ್ಲ ಅಂತ ನೀವು ಅಂದ್ಕೊಂಡಿದ್ದೀರಿ, ಜನ ಕೂಡ ಅಂದ್ಕೊಂಡಿದ್ದಾರೆ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ 13ರಿಂದ 18ರವರೆಗೆ ಯಾವುದೇ ಪವರ್ ಸೆಂಟರ್ಗಳಿರಲಿಲ್ಲ, ಒಂದೇ ಪವರ್ ಸೆಂಟರ್, ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಆದರೆ ಇತ್ತೀಚೆಗೆ ಪವರ್ ಸೆಂಟರ್ಗಳು ಜಾಸ್ತಿ ಇದೆ ಅಂತ ಹೇಳಿದ್ದಾರೆ. ನಂತರ ಹೇಳ್ತಾರೆ ಸೆಪ್ಟೆಂಬರಲ್ಲಿ ಬದಲಾವಣೆಯ ಗಾಳಿ ಬೀಸುತ್ತೆ. ಈಗ ಗಾಳಿ ಬೀಸುತ್ತೆ ಅಂದರೆ ತಣ್ಣಗಿದೆ ಅಂತ ಹೇಳಿದ್ರೆ ಅವರು ಮಾಮೂಲಿ ಈಗ ಮಳೆ, ವಿಧಾನಸೌಧ ಆವರಣ ತಂಪಾಗಿದೆ ಅನ್ನೋ ರೀತಿಯಲ್ಲೂ ಮಾತನಾಡಿದ್ರು. ಸೆಪ್ಟೆಂಬರ್ ಕಳೀಲಿ ಅಂತ ಕೂಡ ಹೇಳಿದ್ದಾರೆ. ಏನೋ ಭವಿಷ್ಯ ನುಡಿತಾ ಇದ್ದಾರಾ, ಬದಲಾವಣೆಯ ದಿಕ್ಸೂಚಿ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರಾ? ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ LN ಸ್ವಾಮಿ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸ್ವಾಮಿ, ಗಮನಿಸ್ತಾ ಇದ್ದೀವಿ 2-3 ರೀತಿಯ ಅರ್ಥದಲ್ಲಿ ಮಾತನಾಡಿದ್ದಾರೆ ಕೆಎನ್ ರಾಜಣ್ಣ. ಒಂದು ಕಡೆ ಹೇಳ್ತಾ ಇದ್ದಾರೆ ಪವರ್ ಸೆಂಟರ್ ವಿಚಾರ. ಪವರ್ ಸೆಂಟರ್ ಅಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ನೇರ ಅದನ್ನು ಡಿಕೋಡ್ ಮಾಡಿ ತುಂಬ ದೊಡ್ಡ ಮಟ್ಟದ ವಿಶ್ಲೇಷಣೆ ಮಾಡುವಂಥ ಅವಶ್ಯಕತೆ ಇಲ್ಲ. ಪವರ್ ಸೆಂಟರ್ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಹೊರತಾಗಿರುವಂಥ ಪವರ್ ಸೆಂಟರ್ ಅಂದರೆ ಅದು ಡಿ ಕೆ ಶಿವಕುಮಾರ್ ಅಷ್ಟೇ. ಹೀಗಾಗಿ ಡಿ ಕೆ ಶಿವಕುಮಾರ್ ಪವರ್ ಸೆಂಟರ್ 1, 2, 3 ಅಂತ ಹೈಕಮಾಂಡ್ ಲೆಕ್ಕವನ್ನು ಸೇರಿಸಿ ಹೇಳಿರಬಹುದೇನೋ ಗೊತ್ತಿಲ್ಲ. ಇದರ ಜೊತೆಗೆ ಸೆಪ್ಟೆಂಬರ್ ನಂತರದಲ್ಲಿ ಬದಲಾವಣೆ ಗಾಳಿ ಬೀಸುತ್ತೆ, ಬಹಳ ದೊಡ್ಡ ಬದಲಾವಣೆ ಇದೆ, ಅದು ನನಗೂ ಮತ್ತು ಬೇರೆಯವರಿಗೂ ಅಂತ ಹೇಳಿದ್ದಾರೆ. ಅಲ್ಲಿಗೆ ಏನು ಲೆಕ್ಕಾಚಾರ ಹಾಕಿಕೊಳ್ಳಬಹುದು ಇಲ್ಲಿಗೆ ಅಂತ ಹೇಳಿ, ಒಂದು ಕಡೆ KPCC ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧ್ವನಿ ಎತ್ತಿದ್ದು ಇದೆ ಕೆಎನ್ ರಾಜಣ್ಣ. ಆಮೇಲೆ DCM ವಿಚಾರದಲ್ಲಿ ಒಂದು DCM ಕೊಡಿ, ಇಲ್ಲ KPCC ಅಧ್ಯಕ್ಷರು ಕೊಡಿ ಅಂತ ಹೇಳಿದ್ದಂಥವರಲ್ಲ. ಸೊ ಹೀಗಾಗಿ ಏನು KPCC ಅಧ್ಯಕ್ಷರ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರ, ಅಥವಾ DCM ಸ್ಥಾನದಿಂದ ಡಿ ಕೆ ಶಿವಕುಮಾರ್ ಕೆಳಗಿಳಿತಾರೆ ಅಂತ ಹೇಳಿದ್ರ, ಅಥವಾ ಸಿದ್ದರಾಮಯ್ಯ ಅವರೇ ಬದಲಾವಣೆ ಆಗ್ತಾರೆ ಅಂತ ಹೇಳಿದ್ರ, ಅಥವಾ ಸಂಪುಟ ಪುನಾರಚನೆಯ ಬಗ್ಗೆ ಏನಾದ್ರು ಸುಳಿವು ಕೊಟ್ರ, ಏನು ಅರ್ಥೈಸ್ಬೋದು? ದಶರಥ್, ಇವತ್ತು ಸಚಿವ ಕೆಎನ್ ರಾಜಣ್ಣನವರು ಮತ್ತೆ ಹೊಸ ಸ್ಫೋಟಕ ಹೇಳಿಕೆ ಕೊಟ್ಟಿರುವಂಥದ್ದು.
ಈಗಾಗಲೇ ಈ ಹಿಂದೆ CM ಸಿದ್ದರಾಮಯ್ಯ ಅವರ ಬದಲಾವಣೆ ಆಗುತ್ತೆ, CM ಸ್ಥಾನ ಬದಲಾವಣೆ ಆಗುತ್ತೆ ಅನ್ನೋ ಚರ್ಚೆಗಳಿಗೆ ಶುರುವಾದಾಗಲೇ ಒಂದಿಷ್ಟು CM ಸಿದ್ದರಾಮಯ್ಯನವರ ಒಂದು ಆಪ್ತ ಸಚಿವರು ಸಭೆ ಮೇಲೆ ಸಭೆಯನ್ನ ಮಾಡಿ ಎಲ್ಲದಕ್ಕೂ ಫುಲ್ ಸ್ಟಾಪ್ ಹಾಕೋದಕ್ಕೆ ಮತ್ತೆ ಹೈಕಮಾಂಡ್ ಗಮನ ಸೆಳೆಯೋದಕ್ಕೆ ಸಾಕಷ್ಟು ಒಂದು ಕಸರತ್ತುಗಳನ್ನ ಮಾಡ್ತಾ ಇದ್ರು. ಆದರೆ ಈಗ CM ಸ್ಥಾನ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತ ಹೈಕಮಾಂಡ್ ಕೂಡ ಬ್ರೇಕ್ ಹಾಕಿದೆ. ಆದರೆ ಇವತ್ತು ಹೇಳಿರುವಂತ ಒಂದು KN ರಾಜಣ್ಣ ಅವರ ಒಂದು ಹೇಳಿಕೆ ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಒಂದು ಕಡೆ ಈಗಾಗಲೇ KPCC ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನೋ ಚರ್ಚೆ ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈಗಾಗಲೇ ಸಾಕಷ್ಟು ಅಭ್ಯರ್ಥಿಗಳು ಕೂಡ ರೇಸ್ನಲ್ಲಿ ಇರುವಂಥದ್ದು. ಜೊತೆಗೆ ಈಗಾಗಲೇ ಹೈಕಮಾಂಡ್ ನಾಯಕರ ಬಳಿ ಕೂಡ ಸಾಕಷ್ಟು ಬಾರಿ ಚರ್ಚೆ ಆಗ್ತಾ ಇದೆ. ಆದರೆ ಯಾವಾಗ ಬದಲಾವಣೆ ಆಗುತ್ತೆ ಅನ್ನೋದು ಮಾತ್ರ ಇನ್ನೂ ಕೂಡ ನಿಗೂಢವಾಗಿದೆ. ಅದು ಸೆಪ್ಟೆಂಬರ್ಗೆ ಅಥವಾ ಸೆಪ್ಟೆಂಬರ್ ಆಗುತ್ತಾ, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಅಂತ ಹೇಳ್ತಾ ಇದ್ದಾರೆ. ಯಾವ ತಿಂಗಳಲ್ಲಿ ಆಗುತ್ತೆ ಅನ್ನೋದು ಕೂಡ ಇನ್ನೂ ನಿಗೂಢವಾಗಿರುವಂಥದ್ದು. ಹಾಗಾಗಿ ಇವತ್ತು ಸಚಿವ ರಾಜಣ್ಣನವರು ಹೇಳ್ತಾ ಇರುವಂಥದ್ದು ಆಗಸ್ಟ್ ಅಥವಾ ಸೆಪ್ಟೆಂಬರ್ಗೆ ಒಂದಿಷ್ಟು ಬದಲಾವಣೆ ಆಗುತ್ತೆ, ಕಾದ್ ನೋಡ್ತಾ ಇರಿ. ಏನು ಬದಲಾವಣೆ ಆಗುತ್ತೆ ಅನ್ನೋದು ಕಾದ್ ನೋಡ್ತಾ ಇರಿ. ಈಗ ತಣ್ಣಗೆ ಗಾಳಿ ಬೀಸ್ತಾ ಇದೆ, ಮುಂದೆ ಬದಲಾವಣೆ ಆಗಬಹುದು ಎಂಬ ಮುನ್ಸೂಚನೆಯನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಪವರ್ ಸೆಂಟರ್ ಬಗ್ಗೆ ವಿಶ್ಲೇಷಣೆ ಮಾಡಿರುವಂಥದ್ದು. ಅಂದರೆ 2013ರಿಂದ 2018ರವರೆಗೆ CM ಸಿದ್ದರಾಮಯ್ಯನವರು ತಮ್ಮದೇ ಆದಂಥ ಒಂದು ಅಧಿಕಾರವನ್ನು ಮಾಡ್ತಾ ಇದ್ರು. ಈಗ ಅಧಿಕಾರ ವಿಚಾರದಲ್ಲಿ ಒಂದಿಷ್ಟು ಅಸಮಾಧಾನಗಳನ್ನು ಕೂಡ ಶಾಸಕರು ಹಾಕ್ತಾ ಇರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಸಿದ್ದರಾಮಯ್ಯನವರು ಬಳಿ ಮಾತ್ರ ಪವರ್ ಸೆಂಟರ್ ಇತ್ತು. ಆದರೆ ಈಗ 1, 2, 3 ಸಾಕಷ್ಟು ಪವರ್ ಸೆಂಟರ್ಗಳಿದೆ ಅನ್ನೋದು ಪರೋಕ್ಷವಾಗಿ DCM DK ಶಿವಕುಮಾರ್ ಕೈ ತೋರಿಸಿರುವಂಥದ್ದು. ಅಂದರೆ ಸಾಕಷ್ಟು ಹಿಂದೆ ಇದ್ದಂಥ CM ಸಿದ್ದರಾಮಯ್ಯನವರಿಗೆ ಯಾವುದೇ ಒಂದು ಅಡೆತಡೆ ಇರಲಿಲ್ಲ. ಆದರೆ ಈ ಬಾರಿ ಅಡೆತಡೆಗಳೇ ಇದೆ ಅನ್ನೋ